ಆರ್ ನಾಯಕರವರ ಕ್ಷೇತ್ರ. ಬಹುಶಃ ನೀವೆಲ್ಲ ಕೇಳಿದ್ದೀರಿ. ನಾನು ನಿನ್ನೆ ತಾನೇ ಇಲ್ಲೊಂದು ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಹೇಳಿದೆ, ಈ ವಯಸ್ಸಿನಲ್ಲಿ ಅಲ್ಲಿ ಹೇಳಿದ್ದೀನಿ, ಇಲ್ಲೇ ಹೇಳೋದು ಅಷ್ಟೇ ಕೆಲಸನ. ನೀವು ಬಳ್ಳಾರಿ ಬೀಚಿಯವರ ಹೆಸರನ್ನ ಕೇಳಿದ್ದೀರಿ. ನಮ್ಮ ರಾಜ್ಯದ ಅತ್ಯಂತ ಪ್ರಸಿದ್ಧ ಹಾಸ್ಯ ಸಾಹಿತಿ. ಅವರು ಸುಧಾ ಪತ್ರಿಕೆಗೆ, ವಾರ ಪತ್ರಿಕೆಗೆ ನೀವು ಕೇಳಿದಿರಿ ಅಂತ ಒಂದು ಅಂಕಣದಲ್ಲಿ ಓದುಗರ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾ ಇದ್ದಾರೆ. ಒಬ್ಬ ಓದುಗ ಒಂದು ಪ್ರಶ್ನೆ ಕೇಳಿದ್ದ, ಈ ಜಗತ್ತಿನ ಅದ್ಭುತ ಆಶ್ಚರ್ಯಗಳು ಯಾವುವು ಅಂತ ಕೇಳಿದರು. ಅದಕ್ಕೆ ಅವರು ಉತ್ತರಿಸಿ, ಅಂಥ ಅದ್ಭುತಾಶ್ಚರ್ಯಗಳು ಬೇಕಾದಷ್ಟಿದ್ದಾವೆ. ಲೈಟ್ ಕಂಬಕ್ಕೆ ಕಲ್ಲು ಹೊಡೆಯದ ವಿದ್ಯಾರ್ಥಿಗಳು, ಟಿಪ್ಪಣಿಯೊಂದಿಗೆ ಬಂದು ಪಾಠ ಮಾಡುವ ಶಿಕ್ಷಕ, ಜನಮನ್ನಣೆ ಗಳಿಸಿದಂತಹ ರಾಜಕಾರಣಿ, ವಿನಯವಂತ ಸಾಹಿತಿ, ಹೆಂಡತಿಗೆ ಹೆದರದ ಅಧಿಕಾರಿ, ಗಂಡನ ಮೇಲೆ ಸಂಶಯವಿಲ್ಲದ ಹೆಂಡತಿ, ಸೊಸೆಯನ್ನು ಮಗಳಂತೆ ನೋಡುವ ಅತ್ತೆ, ಸತ್ಯವನ್ನೇ ಹೇಳುವ ವಕೀಲ, ತಾನು ಲೋಕಸುಂದರಿ ಎಂದು ತಿಳಿಯದ ಹೆಣ್ಣು, ಸುಂದರ ಹೆಣ್ಣು ಹಾದು ಹೋದಾಗ ಮತ್ತೆ ಮತ್ತೆ ಹಿಂದಿರುಗಿ ನೋಡದ ಮುದುಕ, ಶೀಲ ಚಾರಿತ್ರ್ಯಗಳಿರುವ ಸ್ವಾಮಿ, ಇವು ಆಶ್ಚರ್ಯಗಳಲ್ಲವೇ ಅಂತ ಕೇಳ. ಈ 11 ಆಶ್ಚರ್ಯಗಳ ಜೊತೆಗೆ ನಮ್ಮ ರಾಯಚೂರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನಮ್ಮ ವೆಂಕಟೇಶ್ ಬೇವಿನ ಬೆಂಚಿ, ನಾನು ಹೆಸರು ತಪ್ಪು ಹೇಳಿದ್ರು, ಬೇವಿನ ಬೆಂಚಿಯವರು ಮತ್ತೊಂದು ಅದ್ಭುತವನ್ನು ಸೇರಿಸಿದ್ದಾರೆ. ಅದಂದರೆ ನನ್ನಂತಹ ಇಡೀ ವಯಸ್ಸಲ್ಲ, ಕೊನೆ ವಯಸ್ಸಿನ, ಇಡೀ ವಯಸ್ಸಂದರೆ ಇನ್ನೂ ವಯಸ್ಸಿದೆ ಅಂತ ಅರ್ಥ ಆಗ್ತದೆ. ಕೊನೆ ವಯಸ್ಸಿನ ವೃದ್ಧನನ್ನು ರಾಯಚೂರು ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಕರೆದರು. ನಂದು ಸಮಾರೋಪ ವಯಸ್ಸು, ಉದ್ಘಾಟನೆ ವಯಸ್ಸು. ಬಹುಶಃ ವೆಂಕಟೇಶ್ ಬೇವಿನ ಬೆಂಚಿಗೆ ಅನಿಸಿರಬಹುದು, ಗೋರೂಚ ಅವರ ಕಾಲ ಮುಗಿತಾ ಬಂದಿದೆ, ಮುಂದೆ ಯಾವಾಗ ಏನೋ ಒಂದು ಸಾರಿ ರಾಯಚೂರಿಗೆ ಬಂದು ಹೋಗಲಿ ಅಂತೇಳಿ ಅವ್ರಿಗೆ ಅನಿಸಿರಬೇಕು. ನಿಜ, ನನ್ನ ಅವಧಿ ಮುಗಿತಾ ಬಂದಿದೆ. ನನ್ನ ಇಂಥದೇ ಒಂದು ಸಂದರ್ಭದಲ್ಲಿ ಒಬ್ಬ ಜ್ಯೋತಿಷ್ಕರು ನನ್ನನ್ನು ಭೇಟಿಯಾದಾಗ, ನೀವು 100 ರನ್ ಬಾರಿಸ್ತೀರಿ ಅಂತ ಹೇಳಿದ್ದಾರೆ. ಆ ಜ್ಯೋತಿಷ್ಕರ ಮಾತು ಸುಳ್ಳಾಗಬಾರದು ಅಂತ ಉಸಿರಾಡ್ತಾ ಇದ್ದೇನೆ. ನಾನು 100 ರನ್ ಬಾರಿಸ್ಲಿಕ್ಕೆ ಇನ್ನು 3 ರನ್ ಅಷ್ಟೇ ಉಳಿದಿದ್ದೆ. ಈ ಬಗ್ಗೆ ಟೀಮ್ ಕ್ಯಾಪ್ಟನ್ ಏನಾದ್ರು ಡಿಕ್ಲೇರ್ ಮಾಡಿದರೆ ನಾನು ಹೇಳಲಿಕ್ಕೆ, ಆದರೂ ನಾನು ನಿನ್ನೆ ತಾನೇ ಹೇಳಿದೆ, ನಿನ್ನೆ ನೆನಪಿಲ್ಲ, ನಾಳೆ ನಿರೀಕ್ಷೆ ಇಲ್ಲ, ಇನ್ನಷ್ಟೇ ಕೈಕಾಲು ಆಡಿಕೊಂಡಿದ್ದೇನೆ ಅಂತ ಹೇಳಿ ಅದನ್ನು ಕರೆದಿದ್ದೆ. ಏನೇ ಇರಲಿ, ನಮ್ಮ ರಾಯಚೂರು ತಾಲೂಕಾ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾನು ಸಹಜವಾದಂಥ ಅಭಿಮಾನದಿಂದ ಉದ್ಘಾಟಿಸಿದೆ. ವೆಂಕಟೇಶ್ ಬೇವಿನ ಬೆಂಚಿ ಮಾತನಾಡುವ ರೂಢಿ ತಪ್ಪಿ ಹೋಗಿತ್ತು. ಆದರೂ ದಿನ ದಿನ ಬೆಳಗುಂಟು, ಸಂಜೆಯುಂಟು, ಕತ್ತಲೆ ಉಂಟು, ಮಳೆಗಾಳಿ ಚಳಿಯುಂಟು, ಹುಟ್ಟು ಸಾವುಗಳುಂಟು. ಇದ್ದದ್ದೇ ರಾಯಚೂರಿನಿಂದ ನನಗಿರುವ ಸಾಂಸ್ಕೃತಿಕ ನಂಟು. ಆ ನಂಟಿಗೆ ನ್ಯಾಯ ಒದಗಿಸಬೇಕಂತ ಹೇಳಿ ನಾನು ತಿಳಿದಿದ್ದೇನೆ. ಇಲ್ಲಿಗೆ 110 ವರ್ಷಗಳ ಹಿಂದೆ ಸ್ಥಾಪಿತವಾದಂತಹ ಕನ್ನಡದ ಸಾರ್ವಭೌಮ ಸಂಸ್ಥೆಯಾದ
ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಯಚೂರು ತಾಲೂಕಾ ಘಟಕವು ಈಗ 6ನೇ ಸಮ್ಮೇಳನ ನಡೆಸ್ತಾ ಇದೆ. ಬೆಳಿಗ್ಗೆ ಯಾರೋ ನನ್ನನ್ನು ಒಳ್ಳೆ ವ್ಯಂಗ್ಯ ಚಿತ್ರಕಾರರು, ನನ್ನ ಹೆಸರು ಮರ್ತುಬಿಟ್ಟೆ, ಬೆಂಗಾಳಿ ಅಂತ ಅವರು ನನ್ನ ಕೇಳಿದರು. ಅದು ಈ ಸಮ್ಮೇಳನಗಳಂದರೆ ಜಾತ್ರೆಗಳು ಅಂತಾರೆ ಅಂತ ಹೇಳಿ ನಾನು ಅಭಿಮಾನ ಪಡ್ತೇನೆ. ಜಾತ್ರೆ ಅಂದರೆ ತಪ್ಪು, ಅದಕ್ಕೆ ಕನಿಷ್ಠ ಅರ್ಥ ಇಲ್ಲ, ಅದಕ್ಕೂ ಶ್ರೇಷ್ಠ ಅರ್ಥ ಇದೆ ಜಾತ್ರೆ. ಆದರೆ ಇದು ಜನಸಂದಣಿಯ ಜಾತ್ರೆ ಅಲ್ಲ, ಸಾಂಸ್ಕೃತಿಕ ಜಾತ್ರೆ, ಭಾವೈಕ್ಯತೆಯ ಜಾತ್ರೆ, ಸಾಹಿತ್ಯದ ಜಾತ್ರೆ, ನಮ್ಮನ್ನೆಲ್ಲ ಒಂದುಗೂಡಿಸುವಂತಹ ಜಾತ್ರೆ. ಇಂಥ ಜಾತ್ರೆಗಳು ಇವತ್ತು ಹಿಂದಿಗಿಂತ ಹೆಚ್ಚು ಅಗತ್ಯ ಇದ್ದಾವೆ ಅಂತ ಅನಿಸ್ತದೆ. ಪರಸ್ಪರ ಸಂಬಂಧಗಳೇ ಕಡಿದು ಹೋಗ್ತಿರ್ತಕ್ಕಂಥ ಇದರ ವಿಷಾದನೀಯ ಸ್ಥಿತಿಯಲ್ಲಿ ನಮಗೆ ಬೇಕಾಗಿರುವುದು ಪರಸ್ಪರ ಹತ್ತಿರ ಬರಬಹುದು. ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ನಾವು ಹತ್ತಿರ ಬರಲೇ ಇಲ್ಲ ಅಂತಾರೆ. ನಾವು ಹತ್ತಿರ ಬರಲೇ ಇಲ್ಲ, ಇತ್ತಲೆ ಗಾಡಿ ಇತ್ತ ಅತ್ತಲೆ ಬಂಡಿ ಅಂತ ಅಂತ. ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೇವೆ ನಿಜ, ಆದರೆ ಹತ್ತಿರ ಬಂದಿಲ್ಲ. ಮಾನಸಿಕವಾಗಿ ಹೃದಯಪೂರ್ವಕವಾಗಿ ನಾವು ಪರಸ್ಪರ ಹತ್ತಿರಕ್ಕೆ ಬಂದಿಲ್ಲ. ನಮ್ಮದು ಇನ್ನು ಇಂತಹ ನಾನು ಮೊದಲೇ ಹೇಳಿದ ಹಾಗೆ ಒಂದು ಸಾಂಸ್ಕೃತಿಕ ಮಹತ್ವದ ಈ ಜಾತ್ರೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಇದು ನಾನು ಒಂದು ಕಾಲದಲ್ಲಿ ಈ ಪರಿಷತ್ತಿನ ತೇರನ್ನು ಎಳೆದಿದ್ದೇನೆ. ಬಹುಶಃ ನಿಮಗೆಲ್ಲ ತಿಳಿದಿರುವಂತೆ ಪರಿಷತ್ತಿನ ಆರಂಭದ ಸುಮಾರು 75 ವರ್ಷಗಳಾಗಿದ್ದರೂ ಅದು ಬೆಂಗಳೂರಿಗಷ್ಟೇ ಕೇಂದ್ರೀಕೃತವಾಗಿದೆ. ಬೆಂಗಳೂರು ಬಿಟ್ಟು ಹೊರಗಡೆ ಅದು ಚಟುವಟಿಕೆ ನಡೆಸುವಂತಹ ಶಕ್ತಿ ಇರಲಿಲ್ಲ, ಅಥವಾ ನಡೆಸೋರಿಗೆ ಆ ಮನಸ್ಸಿರಲಿಲ್ಲ. ಏನೇ ಇರಲಿ, ಕಳೆದ 35 ವರ್ಷಗಳಿಂದ ಈಚೆಗೆ ಅಧಿಕೃತವಾಗಿ ಜಿಲ್ಲಾ ಘಟಕಗಳು ಆರಂಭವಾಯಿತು, ಆಮೇಲೆ ತಾಲೂಕು ಘಟಕಗಳು ಆರಂಭವಾಯಿತು. ಹಾಗಾಗಿ ಇವತ್ತು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಮಟ್ಟದವರೆಗೂ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ನಡೆಯುವಂತಹ ಒಂದು ಸಾಂಸ್ಕೃತಿಕ ವಾತಾವರಣ ಸೃಷ್ಟಿಯಾಗಿದೆ. ಈ ಬೆಳವಣಿಗೆಗೆ ನನ್ನ ಅಳಿಲು ಸೇವೆಯೂ ಇದೆ ಅಂತ ಹೇಳಲಿಕ್ಕೆ ನಾನು ಅಭಿಮಾನ ಪಡ್ತೇನೆ. ನಾನು ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದಾಗ ಮೊಟ್ಟ ಮೊದಲು ಅಧಿಕೃತವಾಗಿ ಜಿಲ್ಲಾ ಘಟಕಗಳು ಆರಂಭ. ನಾನು ಪರಿಷತ್ತಿನ ಅಧ್ಯಕ್ಷನಾದಾಗ ತಾಲೂಕು ಘಟಕಗಳನ್ನು ಆರಂಭಿಸಿದೆ. ಹೀಗಾಗಿ ಇದರಲ್ಲಿ ನನ್ನ ಪಾಲು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಆರಂಭದ ವರ್ಷಗಳಲ್ಲಿ ಒಂದು ಸ್ವಾರಸ್ಯ, ಬಹುಶಃ ನಾನು ಹಿಂದೆ ಯಾವಾಗಲೂ ನಮ್ಮ ಮಹಾಂತೇಶ್ ಮಸ್ಕಿ ಜಿಲ್ಲಾ ಅಧ್ಯಕ್ಷರಾಗಿದ್ದಾಗ ಯಾವಾಗಲೂ ಬಂದಿದ್ದಾಗ ಇದನ್ನು ಪ್ರಸ್ತಾಪ ಮಾಡಿದ್ದರು. ನಮ್ಮ ಈ ಪರಿಷತ್ತಿಗೆ ಕೇವಲ 100-200 ಜನ ಸದಸ್ಯರು ಆರಂಭದಲ್ಲಿ. ಇವತ್ತು 5 ಲಕ್ಷದಷ್ಟು ಜನ ಕನ್ನಡ ಸಾಹಿತ್ಯ ಪರಿಷತ್ತು. ಬಹುಶಃ ಒಂದು ಸಾಹಿತ್ಯ ಸಂಸ್ಥೆಗೆ ಇಡೀ ಭಾರತದಲ್ಲಿ ಅಷ್ಟೇ ಇಲ್ಲ, ಇಡೀ ಜಗತ್ತಿನಲ್ಲಿ ಇಷ್ಟೊಂದು ಸದಸ್ಯರಿರುವಂಥ ಬೇರೆ ಸಂಸ್ಥೆ ಇದೆ. ಇದು ಕನ್ನಡದ ಅಭಿಮಾನ, ಕನ್ನಡಿಗರ ಹೆಮ್ಮೆ, ಕರ್ನಾಟಕದ ಪ್ರತಿಷ್ಠೆ. ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಸಾಹಿತ್ಯ ಸಂಸ್ಥೆ ಅಷ್ಟೇ ಅಲ್ಲ, ಅದು ಕನ್ನಡಿಗರೆಲ್ಲರ ಸಮೈಕ್ಯತೆಯ ಸಾಂಸ್ಕೃತಿಕ ಸಂಸ್ಥೆ. ಅದು ಕನ್ನಡ ಸಮುದಾಯದ ಬದುಕಿನ ಸಾಕ್ಷಿ ಪ್ರಜ್ಞೆ, ಸಾಹಿತ್ಯ ಸಂಸ್ಕೃತಿಗಳ ಸಂರಕ್ಷಣೆ ಮತ್ತು ಸಂವರ್ಧನೆಗಳೇ ಪರಿಷತ್ತಿನ ಮುಖ್ಯ ಧ್ಯೇಯೋದ್ದೇಶ. ಆ ಧ್ಯೇಯೋದ್ದೇಶದ ಕಾರ್ಯಾನುಷ್ಠಾನದ ಒಂದು ಭಾಗ ಇಂಥ ಸಮ್ಮೇಳನ. ಜಗತ್ತಿನ ಯಾವುದೇ ದೇಶ ಇರಲಿ, ಯಾವುದೇ ಪ್ರದೇಶವಿರಲಿ, ಆಯಾ ಭಾಗದ ಭಾಷೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಿಕೊಂಡು ಬರುವುದರಲ್ಲಿ ಜನ ಸಹಜವಾಗಿ ಆಸಕ್ತರಾಗಿರ್ತಾರೆ. ಯಾಕೆಂದರೆ ಯಾವುದೇ ದೇಶಕ್ಕೆ ಅಲ್ಲಿನ ಭಾಷೆ ಮತ್ತು ಸಂಸ್ಕೃತಿಗಳು ಜೀವಾಳ ಅನ್ನೋದನ್ನು ಮರೆಯಬಾರದು. ನಮ್ಮ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಸುದೀರ್ಘವಾದಂಥ ಪರಂಪರೆ. ಜಗತ್ತಿನಲ್ಲಿ ಲಿಖಿತವು ಮತ್ತು ಮೌಖಿಕವಾಗಿ ಸುಮಾರು 6000 ಭಾಷೆಗಳಿದ್ದಾವೆ ಅಂತ ಹೇಳ್ತಾರೆ.
ಅದರಲ್ಲಿ 3,000ದಷ್ಟು ಭಾಷೆಗಳು ಭಾರತದಲ್ಲೇ ಇದ್ದಾವೆ ಅನ್ನೋದು ವಿಶೇಷವಾದ ವಿಚಾರ. ಈ ಎಲ್ಲ ಭಾಷೆಗಳ ರಾಶಿಯಲ್ಲಿ ಎದ್ದು ಕಾಣುವಂಥ ಒಂದು ಸುಂದರ ಲಿಪಿಯ ಭಾಷೆ ಕನ್ನಡ. ಇದನ್ನು ಜಗತ್ತಿನ ಅನೇಕರು ಒಪ್ಪಿಕೊಂಡಿದ್ದಾರೆ. ಇದು ಅಭಿಮಾನದ ಸಂಗತಿ. ಪರಿಷತ್ತು ಪ್ರಧಾನವಾಗಿ ಸಾಹಿತ್ಯ ಸೇವೆಯ ಸಂಸ್ಥೆ ಆಗಿದ್ದರೂ ಕೂಡ ಕನ್ನಡ ನಾಡಿನ ಸಮಗ್ರತೆಗಾಗಿ ಅದು ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ನಿಮಗೆ ಬಹುಶಃ ಕರ್ನಾಟಕ ರಾಜ್ಯೋದಯವಾದಂಥ ಸಂದರ್ಭದಲ್ಲಿ ಆ ರಾಜ್ಯೋದಯವನ್ನು ನೋಡಿದವರು ಬಹಳ ಜನ ಇಲ್ಲಿರ್ಬೋದು. 1956 ನವೆಂಬರ್ 1ರಂದು ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ಪ್ರಥಮ ರಾಜ್ಯೋತ್ಸವ ನಡೆಯಿತು. ಅದರಲ್ಲಿ ಪಾಲ್ಗೊಂಡಂಥವನು ನಾನು. ಆಗ ರಾಷ್ಟ್ರಪತಿಗಳೇ ಅಲ್ಲಿಗೆ ಬಂದಿದ್ದರು. ಮೈಸೂರು ಮಹಾರಾಜರು ಆಗ ರಾಜ್ಯಪಾಲರಾಗಿದ್ದರು. ಮುಖ್ಯಮಂತ್ರಿಗಳಾಗಿ ನಿಜಲಿಂಗಪ್ಪನವರು ಆ ಸಂದರ್ಭದಲ್ಲಿ ಒಂದು ಮಹೋತ್ಸವ ಆಚರಿಸಿದೆ, ವಜ್ರ ಮಹೋತ್ಸವ ಆಚರಿಸಿದೆ, ಅಮೃತ ಮಹೋತ್ಸವ ಆಚರಿಸಿದೆ, ಶತಮಾನೋತ್ಸವ ಆಚರಿಸಿದೆ. ಇಷ್ಟೆಲ್ಲ ಆಚರಿಸಿರುವಂಥ ಸಂಸ್ಥೆಗಳು ಭಾಳ ಅಪರೂಪ. ಬಹುಶಃ ಪರಿಷತ್ತು ಹುಟ್ಟಿದ ನಂತರ ಹುಟ್ಟಿದ ಎಷ್ಟೋ ಸಂಸ್ಥೆಗಳು ಈಗ ಕಣ್ಮರೆಯಾಗಿ ಹೋಗ್ಬಿಟ್ಟಿದ್ದಾರೆ. ಆದರೆ ಪರಿಷತ್ ಮಾತ್ರ ವರ್ಷಕ್ಕೆ ಅದು ಬೆಳೀತಾ ಇದೆ. ಅದು ತನ್ನ ಗಾತ್ರ ಪಡಬಹುದು 2,470 ರೂಪಾಯಿ. ಬಹುಶಃ ಇವತ್ತೊಂದು ಭೇಟಿಗೆ ಕೊಡ್ತೀನಿ. 2,400 ಅದು ಸರ್ಕಾರ ಕೊಡೋ ಸಹಾಯಧನವೂ ಸೇರಿದಂತೆ ಸರ್ಕಾರ ಎಷ್ಟು ಸಹಾಯಧನ ಕೊಡ್ತಿದ್ರು ಅಂತ ಹೇಳ್ತೀನಿ ನಾನು. ಆಗಿನ 2,470 ರೂಪಾಯಿ ಆದಾಯ ಆದರೆ ವೆಚ್ಚ 4,564 ರೂಪಾಯಿ. ಇದರ ಕೊರತೆ 2,094 ರೂಪಾಯಿ. ಆ ಕೊರತೆಯನ್ನು ಆಗಿನ ಪದಾಧಿಕಾರಿಗಳು ನೋಡಿ ಪತ್ರಿಕೆ ಚಂದ 6 ಕಾಸು, ಪ್ರತಿ ಸಂಚಿಕೆಗೆ 6 ಕಾಸು, ವರ್ಷಕ್ಕೆ 1 ರೂಪಾಯಿ, 1 ರೂಪಾಯಿ, 1.5 ರೂಪಾಯಿ. ಇನ್ನೊಂದು ಸ್ವಾರಸ್ಯ ಸಂಗತಿ ಇದ್ದರೆ ಆಗ ಪರಿಷತ್ತು ಶಿಕ್ಷಣ ಇಲಾಖೆಗೆ ಸೇರಿತು. ಮಾನ್ಯ ಕುಮಾರ ನಾಯಕ್ ಅವರು ಶಿಕ್ಷಣ ಇಲಾಖೆ ಆಯುಕ್ತರಾಗಿದ್ದಾಗ ನಾನು ಭೇಟಿಯಾಗಿದ್ದೆ. ಮತ್ತೆ ನೋಡಿ ಅವರ ಅಭಿರುಚಿ ಈ ಕೆಲಸ ಇಂಥ ವೇದಿಕೆಗಳಿಂದ ಆಗಬೇಕು ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಈಗ ನಾನು ಹೇಳಿದ ಹಾಗೆ ಸರ್ಕಾರ ಎಂದೂ ಪರಿಷತ್ತಿನ ಕಾರ್ಯದಲ್ಲಿ ಪ್ರವೇಶ ಮಾಡಿಲ್ಲ. ಒಮ್ಮೆ ಮಾತ್ರ ಪರಿಷತ್ತಿನ ಇತಿಹಾಸದಲ್ಲಿ ಅನಿವಾರ್ಯವಾಗಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಉಳಿದಂತೆ ಎಂದೂ ಕೂಡ ಯಾವುದೇ ಸರ್ಕಾರ ಪರಿಷತ್ತಿನ ಚಟುವಟಿಕೆಗೆ ಪ್ರವೇಶ ಮಾಡಿಲ್ಲ. ಬದಲಾಗಿ ಸರ್ಕಾರ ಉದ್ಧಾರವಾಗ್ತದೆ. ಈಗಂತೂ ಬಹುಶಃ ನಾನು ಹೇಳಿದಾಗೆ ಭಾರತದ ಯಾವುದೇ ಸಾಹಿತ್ಯ ಇದು ಅಭಿಮಾನದ ಸಂಗತಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಇದಕ್ಕಾಗಿ ನಾನು ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಮ್ಮ ಜನರ ಸಾಂಸ್ಕೃತಿಕ ಸಂಬಂಧಗಳು, ಆತ್ಮಗೌರವದ ಅಭಿಮಾನಗಳು, ಪರಸ್ಪರ ಕೂಡಿ ಬರತಕ್ಕಂತಹ ಭಾವನೆಗಳು ಆತಂಕಕ್ಕೆ ಈಡಾಗಿದೆ. ಇದಕ್ಕೆ ಒಂದು ಕಡೆ ರಾಜಕೀಯ ಮೂರ್ಖರಾಗಿ ಯಾರು ಬೇಕಾದರೂ ಬದುಕಬಹುದು. ಆದರೆ ದ್ವೇಷ ಮಾಡುವುದು ಒಂದು ಕಲೆ, ಅದು ಒಂದು ಆರ್ಟ್ ಅಂತ ಹೇಳ್ತಾನೆ. ದ್ವೇಷ ಮಾಡೋದು ಇಂದಿನ ಪರಿಸ್ಥಿತಿಯನ್ನು ಗಮನಿಸಿದರೆ ನಾವು ದ್ವೇಷಿಸುವ ಕಲೆಯನ್ನು ಮೈಗೂಡಿಸಿಕೊಂಡು ವಚನ ಸಾಹಿತ್ಯ ಒಂದು ಹೊಸ ಪ್ರಯೋಗ. ಇಡೀ ವಿಶ್ವದ ಸಾಹಿತ್ಯ ಪ್ರಕಾರಗಳಲ್ಲೇ ಹೊಸದಾಗಿ ಕಾಣ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಪ್ರಯೋಗ ಇವತ್ತು ಅದು ಅಷ್ಟೊಂದು ಜೀವಂತವಾಗಿ ಉಳಿಯಲಿಕ್ಕೆ ಕಾರಣ ಆ ಹೊಸ ಪ್ರಯೋಗ. ಎಲ್ಲದಕ್ಕಿಂತ ಮುಖ್ಯವಾಗಿ ಅದು ಕೊಟ್ಟಂಥ ಲೋಕ ಸಂದೇಶ. ಆ ಹೊತ್ತಿದ್ದಂಥ ಸ್ಥಗಿತ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆಯಾಗಿ ನಿಂತಂಥ ವಚನ ಸಾಹಿತ್ಯ ಅದು ಪರ್ಯಾಯ ಸಂಸ್ಕೃತಿಯನ್ನು ಹುಟ್ಟು ಹಾಕಿತು ಈ ನೆಲದಲ್ಲಿ. ಆ ದೃಷ್ಟಿಯಿಂದ ಇವತ್ತು ಕೂಡ ವಿಶ್ವದ ಅನೇಕ ವಿದ್ವಾಂಸರು ಅದನ್ನು ಪ್ರೋಗ್ರೆಸಿವ್ ಲಿಟರೇಚರ್ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಇವತ್ತು ಸಾಹಿತ್ಯಗಳು ಸಾಮಾಜಿಕ ಸಂಬಂಧವನ್ನು ಹೊಂದಿದ್ದಾರೆ. ತಾವು ದಿನನಿತ್ಯ ಕಾಣತಕ್ಕಂತಹ ಏನು ದೃಶ್ಯಗಳಿದೆ ಅಥವಾ ತಾವು ಕಂಡಂಥ ಅನುಭವಗಳನ್ನೆಲ್ಲ ಅವರು ಸಾಹಿತ್ಯದ ಮೂಲಕ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ಅದು ಅತ್ಯಂತ ಅಗತ್ಯ. ಸಮಕಾಲೀನ ಬದುಕಿನಲ್ಲಿ
ಸುತ್ತಮುತ್ತ ನಾವು ಪರಿಸರದ ಅವಜ್ಞತೆಯಿಂದ ನಾವೇನೇ ಸಾಹಿತ್ಯ ಸೃಷ್ಟಿ ಮಾಡಿದರೆ ಅದು ಪ್ರಯೋಜನ ಆಗಬೇಕು. ಅದು ಜನರ ಬದುಕಿಗೆ ಆಗಬೇಕು, ಜನರ ನೋವಿಗೆ ಪರಿಹಾರವಾಗಬೇಕು, ಜನರ ಸಂಕಟಕ್ಕೆ ಪರಿಹಾರವಾಗಬೇಕು. ಜಲ್ಲಿದ್ದೆ ರಾಘವಾಗ್ತ ಆವಾಗ ಹೇಳ್ತಾನೆ, ನಾವು ಬರೆಯೋದು ಏನಿರ್ತದೆ, ಜನ ಬದುಕಬೇಕೆಂದು ಹೇಳ್ತಾರೆ. ಜನ ಬದುಕಲಿಕ್ಕೆ ಬರೀಬೇಕು ನಾವು ಹೇಳಿ. ಇಲ್ಲವಾದರೆ ಆತ್ಮಜ್ಞಾನಿ ಅಲ್ಲಮಪ್ರಭು ಹೇಳಿದಂತೆ ಶಬ್ದ ಸಂಭ್ರಮದಲ್ಲಿ ಹಿಂದುಗಾಣರು ಮುಂದುಗಾಣರು ತಮ್ಮ ತಾವು ಅರಿಯರು, ಇದು ಕಾರಣ ಮೂರು ಲೋಕವೆಲ್ಲ ಉಡುಗೊರೆಯಾಯಿತು ಅಂತ. ಇಂದಿನ ನಮ್ಮ ಕಣ್ಣುಗಳು ಬೆಳಕಿಗೆ ನಿಷ್ಠೆಯ ದುಡಿಮೆಗಿಂತ ಭ್ರಷ್ಟತನವನ್ನೇ ಇಷ್ಟಪಡುತ್ತವೆ. ನಮ್ಮ ಮನಸ್ಸುಗಳೆಲ್ಲ ವೈಮನಸ್ಸುಗಳಾಗಿವೆ. ಇಂದಿನ ಜಾಗತೀಕರಣದ ಈ ರಣಹಲ್ಗೆಯ ಸದ್ದಿನಲ್ಲಿ, ಅಂಧಾನುಕರಣೆಯ ಧೂಳಿನಲ್ಲಿ ನಮಗೆ ನಾವೇ ಕಳೆದು ಹೋಗ್ತಾ ಇದ್ದೇವೆ. ಹೀಗೆ ಕಳೆದು ಹೋಗುತ್ತಿರುವ ನಮ್ಮನ್ನು ನಾವು ಹುಡುಕಿಕೊಳ್ಳಲು ಇಂಥ ವೇದಿಕೆಗಳು ನೆರವಾಗ್ತವೆ. ಈ ದೃಷ್ಟಿಯಿಂದಲೇ ಅನೇಕ ಹೇಳ್ತಾರೆ, ಸಾಹಿತ್ಯ ಕತ್ತಲಿಗೆ ಬೆಳಕಾಗಬೇಕು, ಸಾಹಿತ್ಯ ಬೆಟ್ಟಕ್ಕೆ ಏಣಿಯಾಗಬೇಕು, ಸಾಹಿತ್ಯ ನದಿಗೆ ದೋಣಿಯಾಗಬೇಕು, ಸಾಹಿತ್ಯ ಶೆಕೆಗೆ ತಂಗಾಳಿಯಾಗಬೇಕು, ಸಾಹಿತ್ಯ ಚಳಿಗೆ ಹೊದಿಕೆಯಾಗಬೇಕು, ಸಾಹಿತ್ಯ ಒಟ್ಟಾರೆ ಬದುಕಿಗೆ ನಕ್ಷೆಯಾಗಬೇಕು. ಇತ್ತೀಚೆಗೆ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಹೆಚ್ಚು ಒಲವು ತೋರ್ತಾ ಇರುವುದು ನನಗೆ ಸಮಾಧಾನ. ಇತ್ತೀಚೆಗಷ್ಟೇ ವಿಧಾನಸಭೆಯಲ್ಲಿ ಗ್ರಂಥ ಪ್ರದರ್ಶನ ಏರ್ಪಟ್ಟಿದ್ದು. ಇದೊಂದು ದೊಡ್ಡ ದಾಖಲೆ, ಇದುವರೆಗೆ ಎಂದೂ ನಡೆದಿರಲಿಲ್ಲ. ಲಕ್ಷಾಂತರ ಜನ ಆ ಗ್ರಂಥ ಪ್ರದರ್ಶನದಲ್ಲಿ ನೋಡಿ ಸಂತೋಷಪಟ್ಟಿದ್ದಾರೆ. ಇದಕ್ಕಾಗಿ ನಾನು ಆಚೆ ವಿಧಾನ ಮಂಡಲದ ಬಂಧುಗಳನ್ನು ಅಭಿನಂದಿಸ್ತೇನೆ. ದಿನದಿನಕ್ಕೆ ಹದಗೆಡ್ತಿರ್ತಕ್ಕಂಥ ಇಂದಿನ ಸನ್ನಿವೇಶದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಸಮ್ಮೇಳನಗಳ ಮೂಲಕ ಜನರಲ್ಲಿ ಪುಸ್ತಕ ಓದುವ ಅಭಿರುಚಿಯನ್ನು ಹೆಚ್ಚಿಸಲಿಕ್ಕೆ ವಿಶೇಷವಾದ ಪಾತ್ರ ವಹಿಸಬೇಕು. ಜನರಲ್ಲಿ ವೈಚಾರಿಕ ಚಿಂತನೆಗೆ ಅಗತ್ಯವಾದಂತಹ ವಾತಾವರಣ ಮೂಡಿಸಲು ಒಂದು ರೀತಿಯಲ್ಲಿ ಇಂಥ ಸಂದರ್ಭಗಳು ಸಮೂಹ ಶಿಕ್ಷಣದ ಮಾಸ್ ಎಜುಕೇಷನ್ ಪ್ಲಾಟ್ಫಾರ್ಮ್, ಸಮೂಹ ಶಿಕ್ಷಣದ ವೇದಿಕೆಗಳಾಗ್ತವೆ ಅಂತ ತಿಳ್ಕೊಂಡಿದ್ದೇವೆ. ಇಂದು ಇಲ್ಲಿ ನಡೀತಿದ್ದ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವ ಶ್ರೀ ಅಯ್ಯಪ್ಪಯ್ಯ ಹುಡಾ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಈ ಉದ್ಘಾಟನಾ ಸಮಾರಂಭ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೀತಾ ಇರೋದು ಮತ್ತು ಮಾನ್ಯ ಸಚಿವರು ಈಗ ಅಸೆಂಬ್ಲಿ ನಡೆಯುವುದರಿಂದ ಅವ್ರು ಬಂದಿಲ್ಲ. ಅವರೆಲ್ಲರೂ ಇಡೀ ಒಂದು ಸಾರಿ ನೋಡ್ಬೋದು. ಸಂಸದ ಕುಮಾರ್ ನಾಯಕ್ ಅವರು ಈ ಸಮ್ಮೇಳನದ ನೆನಪಿನ ಸಂಚಿಕೆಯನ್ನು ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆಯೇ ಅನೇಕ ಜನಪ್ರತಿನಿಧಿಗಳು ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಾಹಿತ್ಯಾಸಕ್ತರೆಲ್ಲ ಇದ್ದೇವೆ. ಇಂದು ಸಂಜೆ ನಡೆಯತಕ್ಕಂಥ ಸಮ್ಮೇಳನದಲ್ಲಿ ಹೊಸ ಕೃತಿಗಳು ಬಿಡುಗಡೆ ಆಗ್ತದೆ. ತಾಲೂಕು ಸಾಹಿತ್ಯ ಸಂಸ್ಕೃತಿ, ತಾಲೂಕಿನ ಸಮಸ್ಯೆಗಳು ಮತ್ತು ಪರಿಹಾರಗಳನ್ನು ಕುರಿತಂತಹ ವಿಚಾರ ಸಂಕಿರಣ ಇರ್ತದೆ, ಕವಿಗೋಷ್ಠಿ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಯೋಜಿಸಿದ್ದೀರಿ, ತುಂಬ ಸಂತೋಷ. ನಾನಿಂತಹ ನೂರಾರು ಸಮ್ಮೇಳನಗಳನ್ನು ನೋಡಿದ್ದೇನೆ, ಭಾಳ ಇಷ್ಟು ಸಂಖ್ಯೆಯಲ್ಲಿ ಇವೆಲ್ಲ ಅಭಿಮಾನದಿಂದ ಸೇರಿದ್ದೇವೆ. ಅದೇ ತಾಲೂಕು ಸಮ್ಮೇಳನ ಭಾಳ ಸಂತೋಷ. ಏನೇ ಇರಲಿ, ನಮಗೇನಾದರೂ ಮಾನಸಿಕ ನೆಮ್ಮದಿ ಉಂಟಾಗಲಿಕ್ಕೆ ಬೇಕಾದರೆ ಸಾಹಿತ್ಯ ಮತ್ತು ಗ್ರಂಥಗಳು ನಮ್ಮ ನೋವನ್ನೆಲ್ಲ ಮರೆಯುತ್ತದೆ. ಆದ್ದರಿಂದ ಇಂಥ ಒಂದು ಸಾಹಿತ್ಯದ ಸಂಬಂಧ ನಮ್ಮಲ್ಲೆಲ್ಲರಿಗೂ ಉಂಟಾಗಲಿ. ನೀವೆಲ್ಲ ನಿಜವಾದ ಅರ್ಥದಲ್ಲಿ ಕನ್ನಡದ ಅಭಿಮಾನವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ ಅಂತಾರೆ. ಮತ್ತು ಈ ಸಂದರ್ಭದಲ್ಲಿ ನನಗೆ ಒಂದು ಚೀಟಿ ಬಂತು. ಸಾಮಾನ್ಯವಾಗಿ ಇಂಥ ಚೀಟಿನ ಮಿನಿಸ್ಟ್ರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ, ಸಂಸದರಿಗೆ ಮತ್ತು ಅಷ್ಟೆಲ್ಲ ಈ ಬಗ್ಗೆ ನಾನು ಸರ್ಕಾರದಲ್ಲಿ ನಾನು ಕೂಡ ಮನವಿ ಮಾಡಿಕೊಳ್ತೇನೆ. ಮಾನ್ಯ ಕುಮಾರ್ ನಾಯಕ್ ಅವರಿದ್ದಾರೆ, ಅದು ಕೇಂದ್ರದಿಂದ ಆಗಬೇಕಾದಂಥ ಕೆಲಸ ಆದ್ದರಿಂದ ಆ ಬಗ್ಗೆ ಹೆಚ್ಚು ಒತ್ತಾಯ ಇರಲಿ ಅಂತೇಳಿ ಆಶಿಸಿ ನಾನು ನಿಮ್ಮೆಲ್ಲರ ಅಭಿಮಾನದಲ್ಲಿ ನಾನು ಮಳಿಗೆ ಹೋಗಿದ್ದೇನೆ. ಶರಣ.